ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಮಿಸ್ಟರ್ ಎನ್ ಪಿ. ಗೋವಾದಲ್ಲಿ ನಮ್ಮ ಜರ್ನಿ ಹೇಗಿತ್ತು ಅಂತ ಈ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ನಮ್ಮೂರಲ್ಲಿ ಚಿಲ್ಲರೆ ಅಂಗಡಿಗಳು ಗಲ್ಗಲ್ಲಿ ಹೇಗಿದೆ, ಅಲ್ಲಿ ಬರೀ ಬಾರ್ಗಳೇ, ಬಟ್ಟೆ ಅಂಗಡಿಗಳೇ ಅಥವಾ ಏನೋ ಥಿಂಗ್ಸ್ಗಳು ಶಾಪ್ಗಳೇ. ಬೇಕಾದ್ರೆ ನೋಡಿ ನೀವೇನೆ. ಆಮೇಲೆ ನನ್ಗೆ ಅದೇ ಆಶ್ಚರ್ಯ, ಇಷ್ಟು ಬಾರ್ ಐತಲ್ಲ ನಮ್ಮ ದೇಶದಲ್ಲಿ, ಇಷ್ಟು ಕುಡಿಯೋರವರ ಅಂತ ನನಗೆ ಯೋಚನೆ. ನೋಡೋಣ ಇನ್ನು ಮುಂದೆ ಸಿಗುತ್ತೆ. ಪಾರ್ಕಿಂಗ್ ಮಾತ್ರ ಸಖತ್ ಕಾಸ್ಟ್ಲಿ ಫ್ರೆಂಡ್ಸ್. ಯಾಕೆ ಅಂತಂದ್ರೆ 1 ಅವರ್ಗೆ 200 ರೂಪಾಯಿ ಪಾರ್ಕಿಂಗ್ ಅಂತ. ನೀವೇ ಅರ್ಥ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದ್ರು ನಾವು ಮೋರ್ ದೆನ್ 1 ಅವರ್ ಅಥವಾ 2 ಅವರ್ 3 ಅವರ್ಸ್ ಬೀಚಲ್ಲಿ ಇದ್ವಿ ಅಂತಂದ್ರೆ ಪಾರ್ಕಿಂಗ್ 500 ರೂಪಾಯಿ ಆಗ್ಬಿಡ್ತಲ್ಲ. ಇಲ್ಲಿ ಸಖತ್ ಕಾಸ್ಟ್ಲಿ ಗುರು ಗೋವಾ. ಡೇ 1 ಅಲ್ಲಿ ನಾವು ಗೋವಾದಲ್ಲಿ 2 ಬೀಚ್ ನೋಡಿದ್ವಿ, ಒಂದು ಕಳಂಗೋಟ್ ಮತ್ತೆ ಇನ್ನೊಂದು ಭಾಗ. ಇದೆಲ್ಲ ನೋಡೋಷ್ಟರಲ್ಲಿ ಮಧ್ಯಾಹ್ನ ಆಯಿತು. ಸೊ ನಮಗಂತೂ ಹೊಟ್ಟೆ ಅಷ್ಟೊಂದು ಜಾಸ್ತಿ ಆಯಿತು. ಹಾಗಾಗಿ ನಾವು ಹುಡುಕಿದ್ದೆ ನಮ್ಮ ಕರ್ನಾಟಕದ ನಾಟಿ ಸ್ಟೈಲ್ ಸಿಗುವಂಥ ಹೋಟೆಲ್ ಮೈಸೂರು ಪ್ಯಾಲೇಸ್. ಈ ಹೋಟೆಲ್ ಗೋವಾದಲ್ಲಿ ಎಲ್ಲಿದೆ ಅಂತ ನಾನು ತೋರಿಸ್ಕೊಡ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಫಾಲೋ ಮತ್ತು ಲೈಕ್ ಮಾಡೋದು ಮಾತ್ರ ಮರಿಬೇಡಿ.